ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಅಧಿಕಾರಿಗಳು ಬಡವರಿಗೆ ಅನುಕೂಲವಾಗುವಂತೆ ನಡೆದುಕೊಳ್ಳಬೇಕು. ಅದನ್ನು ಹೊರತುಪಡಿಸಿ ಸರ್ಕಾರದ ಅಧಿಕಾರ ಇದೆ ಎಂಬ ದರ್ಪವನ್ನ ತೋರಬಾರದು. ಅಧಿಕಾರಿಗಳಿಗೆ ಅದು ಶೋಭೆಯೂ ಅಲ್ಲ. ಬಡ ಕುಟುಂಬದ ಮೇಲೆ ತನ್ನ ಅಧಿಕಾರದವನ್ನ ದರ್ಪವನ್ನ ತೋರಿದ ಫಲವಾಗಿ ಬಡ ಕುಟುಂಬವೊಂದು ಬೀದಿಗೆ ಬರುವಂತಾಗಿದೆ. ಹಾಗಾದ್ರೆ ಏನಂದಿರಾ? ಈ ಸ್ಟೋರಿ ನೋಡಿ. ಹೀಗೆ ಅಸಹಾಯಕಳಾಗಿ ಹೆಸರು ಶಾಂತವ್ವ. ಇವರು ಶಿಗ್ಗಾಂವಿ ತಾಲೂಕಿನ ಗಂಜಿಗಟ್ಟೆ ರಸ್ತೆಯಲ್ಲಿರುವ G+ ಮನೆಯಲ್ಲಿ ವಾಸವಿರುವಂತಹ ಮಹಿಳೆ. G+ ಯೋಜನೆಯಡಿ 4 ಮನೆಗಳು ಮಂಜೂರಾಗಿದ್ವು. ಮಂಜೂರಾಗಿದ್ದ 4 ಮನೆಗಳಿಗೂ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ಶಾಂತವ್ವ ಅವರಿಗೆ ತಾತ್ಕಾಲಿಕ ಆಯ್ಕೆಯ ಪತ್ರವನ್ನು ಕೂಡ ಪುರಸಭೆ ಕಾರ್ಯಾಲಯದ ಅಧಿಕಾರಿಗಳು ನೀಡಿದ್ರು. ಮತ್ತೆ ಪುರಸಭೆಯ ಅಧಿಕಾರಿಗಳು ಇಲ್ಲಿಗೆ ಬಂದು ಇಲ್ಲಿ ಸಿಖ್ ಸಮುದಾಯಕ್ಕೆ ಮನೆಯನ್ನ ಕೊಡಬೇಕು ಎಂದು ಹೇಳಿ ನಿಮಗೆ ಬೇರೆ ಕಡೆ ವ್ಯವಸ್ಥಿತವಾದ ಮನೆಯನ್ನ ಕೊಡುತ್ತೇವೆ ಎಂದು ಹೇಳಿ ವಾಪಸ್ ಪಡೆದಿದ್ರು. ವಿಧಿ ಇಲ್ಲದೆ ಈ ಕುಟುಂಬ ಶಿಗ್ಗಾಂವಿ ಪಟ್ಟಣದಲ್ಲಿ ಬಾಡಿಗೆ ಮನೆಯೊಂದು ಪಡೆದು ವಾಸವಿತ್ತು. ಮೊದಲೇ ಬಡತನದಲ್ಲಿ ಬೆಂದ ಈ ಕುಟುಂಬಕ್ಕೆ ತಿಂಗಳಿಗೆ 3,000 ಬಾಡಿಗೆ ಹೊರೆ ಆಯಿತು. ಹೀಗಾಗಿ ಕುಟುಂಬ ಮರಳಿ ಪುರಸಭೆಗೆ ಮನೆ ಮಂಜೂರು ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದ್ರು. ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ. ಹಾಗಾಗಿ ಈ ಕುಟುಂಬ G+ ಮನೆ ನಂಬರ್ 94ರಲ್ಲಿ ವಾಸವಿತ್ತು. ಇದನ್ನ ಗಮನಿಸಿದ ಪುರಸಭೆಯ ಅಧಿಕಾರಿಗಳು ಪೊಲೀಸರೊಡನೆ ಬಂದು ಏಕಾಏಕಿ ಮನೆ ಖಾಲಿ ಮಾಡಿಸಿದ್ದಲ್ಲದೆ ಏಕವಚನದಲ್ಲಿ ಶಾಂತವ್ವಳಿಗೆ ಬೈದು ಮನೆಯಲ್ಲಿರುವ ಸಾಮಾನುಗಳನ್ನ ಆಚೆ ಹಾಕಿದ್ದಾರೆ. ಮನೆ ಮಂಜೂರಾಗಿಲ್ಲ, ಸಂಸಾರ ಮಾಡಕ್ಕೆ ಬಂದಿದೆಯಾ ಆಫೀಸರ್ ಮಾತಾಡಿದ್ರು ಅಂತ ಶಾಂತವ್ವ ಆರೋಪ ಮಾಡಿದ್ದಾರೆ. ಅದಾರಿ ನನ್ನ ಕಡೆ ಇಡುವೆ, ಅವ್ರು ಏನ್ ಮಾತಾಡ್ಯಾರ ಒಂಟ್ ಅಕ್ಷರ್ಲೆ ಹೆಂಗ್ ಮಾತಾಡ್ಯಾರ ನೋಡ್ರಿ. ಬಾ ಹೊರಗ ಏನಂತಾರ್ರಿ ನಕ್ಕೋತ ಚೀಫ್ ಆಫೀಸರ್. ಇವ್ರು ಆಗ್ಲೇ ಇಲ್ಲ ಸಂಸಾರನ ಚಾಲು ಮಾಡಿಬಿಟ್ಟಾರ. ಇವ್ರು ಆಗ್ಲೇ ಬಂದ್ ಮನಿ ಕೊಡ್ದನ್ನ ಸಂಸಾರ ಚಾಲು ಮಾಡ್ಯಾರ. ಇವ್ರು ಇಲ್ಲಿ ಬಂದ ನಿನಗ್ ಬಾ ಅಂದಿದ್ನ ಇಲ್ಲೇ ನಿನಗ್ ಕೊಟ್ಟ ನಿನ್ನೆ ಮನಿನ ಅಂತ ಚೀಫ್ ಆಫೀಸರ್ ಮಾತಾಡಿದ್ರು ಅಂತ ಶಾಂತವ್ವ ಆರೋಪ ಮಾಡಿದ್ದಾರೆ. ಒಬ್ಬ ಸರ್ಕಾರಿ ಅಧೀನದಲ್ಲಿದ್ದುಕೊಂಡು ಬಡವರ ಸೇವೆ ಮಾಡಲು ಇರುವಂತಹ ಅಧಿಕಾರಿ ಈ ತರ ಮಾತನಾಡುವುದು ಶೋಭೆ ಅಲ್ಲ. ಇದಾದ ಬಳಿಕ ದುಃಖದಲ್ಲಿ ಕಣ್ಣೀರು ಹಾಕಿ ಶಾಂತವ್ವ ಅವರ ಕುಟುಂಬ ರಾತ್ರಿ ಇಡೀ ಚಳಿಯಲ್ಲೇ ನಡುಗುತ್ತಾ ಬೀದಿ ದೀಪದಲ್ಲಿ ದಿನ ಕಳೆದಿದ್ದಾರೆ. ಮಾನವೀಯತೆ ಇಲ್ಲದೆ ಈ ಕುಟುಂಬದೊಡನೆ ನಿರ್ದಯವಾಗಿ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ. ಬಡವರ ಮೇಲೆ ತಮ್ಮ ಅಧಿಕಾರದ ದರ್ಪವನ್ನು ತೋರಿದ ಅಧಿಕಾರಿಗಳಿಗೆ ಸಂಬಂಧಿಸಿದ ಇಲಾಖೆಯು ಸೂಕ್ತ ಕ್ರಮವನ್ನು ಕೈಗೊಂಡು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎನ್ನುವುದು ಆಗ್ರಹ. ಚಾವಿ ಹಾಕಿ ಇಲ್ಲಾಂದ್ರೆ ನಮ್ಮ ಚಾವಿ ನಾ ತಕ್ಕೋತೇನ್ರಿ ಸರ್, ನಿಮ್ಮ ಚಾವಿನ ಹಾಕೋರಿ, ಸಾಮಾನು ಒಳಗೆ ಇರಲಿ, ನೀವು ಇಲ್ಲೇ ಇಟ್ಕೋರಿ, ನಾವೆಲ್ಲರೂ ಗುಡಿಯಾಗ ಪಡ್ಯಾಗ ಮಕ್ಕೊಂಡು ಜೀವನ ಕಳಿತೀವಿ ಈಗ 1 ತಿಂಗಳ ದಿನ, ನೀವು ಚಾವಿ ತಗೋರಿ ಇದು ಮಾಡ್ರಿ ಸರ, ನೀವು ಚಾವಿ ಹಾಕೋರಿ ಅಂದ್ರೆ ನಿಮ್ಮ ಸಾಮಾನು ಕಾಯಕದೇವೆ ನಾವು ಅದಕ್ಕೆ ಡ್ಯೂಟಿ ಮಾಡ್ತೇವಿನ, ಬಾ ಹೊರಗೆ ಬಾ ಅಂತಂದ್ರಿ ಚೀಫ್ ಆಫೀಸರ್. ಪೊಲೀಸರಿಗೆ ಕೂಡ ಅದನ್ನು ಕೇಳ್ಕೊಂಡೆ, ಸರ ನಮ್ಗೆ ಎಲ್ಲಿ ಒಯ್ದು ಇಟ್ಕೊಳ್ರಿ ನಾ ಆ ಸಾಮಾನು, ನನಗೆ ಒಯ್ದು ಇಟ್ಕೊಳಕ್ಕೆ ಜಾಗ ಇಲ್ಲರಿ, ಅದಕ್ಕೋಸ್ಕರ ನಾ ಸಾಮಾನು ಇಲ್ಲೇ ಇರುವಲ್ವಕ್ಕ ನಿಮ್ಮ ತಾವಾನ ಇರಲಿ ಅಂತಂದ್ರೆ, ಇಲ್ಲ ನೀವು ಚಾವಿ ಹಾಕ್ಬೇಕದನ್ನು ನೀವು ಸಾಮಾನು ಹೊರಗೆ ಹೋಗಿರಿ ಅಂತಂದು ಎಲ್ಲ ಬೀಸಿ ಹೋಗೋದ್ರಿ. ನಿರ್ಮಿತಿ ಕೇಂದ್ರದವ್ರು ಅವರು ಕುಮ್ಮಕ್ಕೆ ಹೇಳಾಕತ್ತಾರ್ರಿ, ಹೊರಗೆ ಬಾರಮ್ಮ ಹೊರಗೆ ಬಾ, ಒಂದು ಅಜ್ಜನ ಕಳ್ಸ್ಯಾರಿ ಎಲ್ಲ ಬೀಸಿ ಹೋಗಿ ಅವ್ನು ತೆಗೆದು ಹಾಕವ್ನ ಅಂತಂದು ವಾಚನೆ ಹಾಕ್ಸಾಕತ್ತಾರ. ನಿರ್ಮಿತಿ ಕೇಂದ್ರದವ್ರು ನಿಂತು ನಗತಾರ್ರಿ ಇವ್ರು. ಪೊಲೀಸರಿಗೆ ಸರ ನಂಗೆ ಮನೆ ಇಲ್ರಿ, ಎಲ್ಲಿ ಒಯ್ದು ಇಟ್ಕೊಳ್ರಿ ನಾನು ಸರ, ನಾವು ಮನೆ ಇಲ್ಲ ರೀ ಎಷ್ಟಂತ ಅಡ್ಡಾಡೋಣ. ಇವ್ರು ಹಿಂಗೆ ಮಾಡಿ ಹೋಗ್ಯಾರಿ. ಇವ್ರು ಚೀಫ್ ಆಫೀಸರ್ ಅನ್ಕರೆ ಅದಾರಿ ನನ್ನ ಕಡೆ ಇಡುವೆ, ಅವ್ರು ಏನು ಮಾತಾಡ್ಯಾರ ಒಂಟ್ ಅಕ್ಷರ್ಲೆ ಹೆಂಗೆ ಮಾತಾಡ್ಯಾರ ನೋಡ್ರಿ. ಬಾ ಹೊರಗೆ ಏನಂತಾರ್ರಿ ನಕ್ಕೋತ ಚೀಫ್ ಆಫೀಸರ್. ಇವ್ರು ಆಗ್ಲೇ ಇಲ್ಲ ಸಂಸಾರನ ಚಾಲು ಮಾಡಿಬಿಟ್ಟಾರ. ಇವ್ರು ಆಗ್ಲೇ ಬಂದು ಮನೆ ಕೊಡ್ದನ್ನ ಸಂಸಾರ ಚಾಲು ಮಾಡ್ಯಾರ. ಇವ್ರು ಇಲ್ಲಿ ಬಂದು ನಿನಗೆ ಬಾ ಅಂದಿದ್ನ ಇಲ್ಲೇ ನಿನಗೆ ಕೊಟ್ಟ ನಿನ್ನೆ ಮನಿನ ಅಂತ ಚೀಫ್ ಆಫೀಸರ್ ಮಾತಾಡ್ತಾರೆ. ಏಕೋತಿನ್ಲೇ ಮಾತಾಡ್ಯಾರಿ ಚೀಫ್ ಆಫೀಸರ್. ನಾವು ಈ ಓಣ್ಯಾಗ ದಸರಾದಿಂದ ಅದೇವ್ರಿ, ದಸರಾದಾಗ ನಾನು ಬಂದಿದ್ರಿ, ಹಾಲು ಒಗ್ಸಿದ್ದು ಎಲ್ಲ ಮಾಡಿದ್ದು. ತಕ್ಕೋರಿ ಅನ್ಲಿಲ್ರಿ, ಆಗಿನ ಮಟ್ಟಿಗೆ ಹಂಗೆ ಅಲ್ಲೇ ಬಾಯ್ ಮಾಡಿ ಹೋದ್ರಿ. ಅವ್ರು ಹೋಗಿ ಈಗ ಬಂದಾರ್ರಿ. ಅವ್ರು ಈಗ ಬಂದು ನಿರ್ಮಿತಿ ಕೇಂದ್ರದವ್ರು ಕರ್ಕೊಂಬಂದು ಸಾಮಾನು ಹೊರಗೆ ಹಾಕಿಸಿ ನಗಾಕತ್ತಾರೆ.